ದಲಿತ, ಲಿಂಗಾಯತ ಮತ್ತು ಎಸ್ಟಿ ಎಲ್ಲ ವರ್ಗಕ್ಕೂ ಸಮಾನ ಅಧಿಕಾರ ಸಿಗುತ್ತಾ? ಸಚಿವ ಸಂಪುಟ ವಿಸ್ತರಣೆ ವೇಳೆಯೇ ಪ್ರಮಾಣ ವಚನ ಸ್ವೀಕರಿಸ್ತಾರಾ ಇಬ್ಬರು ಹೊಸ ಡಿಸಿಎಂಗಳು? ರಾಜ್ಯ ರಾಜಕಾರಣದಲ್ಲೀಗ ಹೊಸ ರಾಜಕೀಯ ಸಮೀಕರಣದ ಚರ್ಚೆ ಜೋರಾಗಿದೆ. ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಮಾಸ್ಟರ್ ಪ್ಲಾನ್ಗೆ ಕೈ ಹಾಕಿದ್ಯಾ ಅನ್ನುವಂತಹ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಈಗಾಗಲೇ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿದ್ರೆ, ಅತ್ತ ಅಹಿಂದ ಮತ್ತು ಲಿಂಗಾಯತ ಸಮುದಾಯಗಳನ್ನ ಒಟ್ಟಿಗೆ ಕರೆದೊಯ್ಯೋದಕ್ಕೆ ಹೈಕಮಾಂಡ್ ತಂತ್ರವನ್ನ ರೂಪಿಸ್ತಾ ಇದೆ. ಅಹಿಂದ ವರ್ಗವನ್ನ ನಿರ್ಲಕ್ಷಿಸ್ತಾ ಇಲ್ಲ ಎಂಬ ಸಂದೇಶವನ್ನ ರವಾನಿಸುವುದಕ್ಕೆ ಲಿಂಗಾಯತ ಸಮುದಾಯದ ಎಂಬಿ ಪಾಟೀಲ್ ಹಾಗೂ ವಾಲ್ಮೀಕಿ ಎಸ್ಟಿ ಸಮುದಾಯದ ಸತೀಶ್ ಜಾರಕಿಹೊಳಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ನೀಡುವಂತಹ ಸಾಧ್ಯತೆಗಳು ದಟ್ಟವಾಗಿವೆ. ಈಗಾಗಲೇ ದಲಿತ ಸಮುದಾಯದ ಡಾಕ್ಟರ್ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದು, ಇವರಿಬ್ಬರೂ ಸೇರ್ಪಡೆಯಾದ್ರೆ ರಾಜ್ಯದಲ್ಲಿ ಒಟ್ಟು 3 ಉಪಮುಖ್ಯಮಂತ್ರಿಗಳಾಗಲಿಕ್ಕಿದ್ದಾರೆ. ಈ ಹೊಸ ರಾಜಕೀಯ ಬೆಳವಣಿಗೆಗೆ ಸಚಿವ ಸಂಪುಟ ವಿಸ್ತರಣೆ ವೇಳೆ ಮುದ್ರೆ ಬೀಳಲಿದ್ಯಾ? ಇವರಿಬ್ಬರು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಇದಾಗಿತ್ತು ಫೋಕಸ್ ಟಿವಿಯ ಡಿಜಿಟಲ್ ಕಂಟೆಂಟ್. ನಾನು ರಮ್ಯಾ.